ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೋರ್ಸ್ ನಲ್ಲಿ ಯಾವ್ಯಾವ್ದೆಲ್ಲ ಆಡ್ ಆಗಿರುತ್ತೆ ಅಂತ ಹೈಡ್ರೋಫೇಶಿಯಲ್, ಆಮೇಲೆ ಫೇಶಿಯಲ್, ಮೆನಿಕ್ಯೂರ್ ಪೆಡಿಕ್ಯೂರ್, ಹೇರ್ ಸ್ಟೈಲ್ಸ್, ಐಬ್ರೋ, ನೈಲ್ ಆರ್ಟ್, ಆಮೇಲೆ ಮೇಕಪ್, ಹೇರ್ ಸ್ಟೈಲ್, ಆಮೇಲೆ ಸ್ಯಾರಿ ಡ್ರಾಪಿಂಗ್, ಮೆಹಂದಿ ಹೇಳ್ತಾ ಹೋದ್ರೆ ಸಾಕಷ್ಟಿದೆ ಸರ್. ಅಲ್ಲ ಅದಕ್ಕಿದ್ದಕ್ಕೂ ಹೋರಾಟಗಳು ಇದ್ದೇ ಇರುತ್ತೆ. ಅವುಗಳನ್ನ ಮೆಟ್ಟಿ ನಿಂತಾಗ ಏನಾದರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ನೋಡಿ, ನಾವು ನೆಲಮಂಗಲ ಇವತ್ತು ಇದೇ ಆದ್ಯ ಮೇಡಮ್ ಮತ್ತು ಜಯರಾಮ್ ಅವರಿಬ್ಬರ ಜೋಡಿ ಒಂದು 3-4 ಸಲೂನ್ಗಳನ್ನು ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಿ, ನ್ಯೂ ಲುಕ್ ಮೆನ್ಸ್ ಸಲೂನ್ ಅಂತ AJ ಅನ್ನೋ ಒಂದು ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿ ಅದ್ರ ಮುಖಾಂತರವಾಗಿ ಯುನಿಸೆಕ್ಸ್ ಸಲೂನ್ಗಳನ್ನು ಒಂದು 4-5 ಕಡೆ ಬ್ರಾಂಚ್ ಮಾಡಿ ಈ ಮಟ್ಟಕ್ಕೆ ಬೆಳೀತಾರೆ ಅಂತಂದರೆ ಅದು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಅಂತಲ್ಲ, ಎಲ್ರಿಗೂ ಕೂಡ ಒಂದು ಸ್ಫೂರ್ತಿ, ಇನ್ಸ್ಪಿರೇಷನ್ ಆಗೇ ಆಗುತ್ತೆ. ಸಹಜವಾಗಿ ಇವತ್ತು ನಾನು ಆರಂಭದಲ್ಲಿ ಅವ್ರ ಬ್ರಾಂಚು ಜೊತೆಗೆ ಒಂದಿಷ್ಟು ಮಾತುಕತೆಗಳನ್ನು ನಾನು ಅವ್ರ ಮನೆಯಿಂದ ಮುಂದುವರೆದ ಭಾಗವಾಗಿ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮನೆ ಮುಗಿಸ್ಕೊಂಡು ಬಂದ್ವಿ, ಇವತ್ತು ಸಲೂನ್ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಸಲೂನ್ನ ಮಾಡ್ಕೊಂಡಿದ್ದಾರೆ ಅಂತ. ನಮ್ಸೆ ಇವರೆಲ್ಲ ಅವ್ರ ಸ್ಟೂಡೆಂಟ್ಸು. ಕೇವಲ ನಾನು 1 ಲಕ್ಷಗಟ್ಟಲೆ ಫೀಸ್ಗಳನ್ನು ಕೂಡ ಕೇಳ್ಬಿಟ್ಟಿದ್ದೀನಿ. ಆದರೆ ಇವರು AJ ಸಲೂನ್ನಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಇದೆಯಲ್ಲ, 3 ತಿಂಗಳಿಗೆ ಕೇವಲ 5,000. ಅದು ಫಸ್ಟ್ ಬ್ಯಾಚ್ 1,500ದಿಂದ ಸ್ಟಾರ್ಟ್ ಮಾಡೋದು. ಫಸ್ಟ್ ಬ್ಯಾಚಿಗೆ ಕೇವಲ 1,500ದಿಂದ ಆರಂಭ ಮಾಡಿ 3 ತಿಂಗಳಿಗೆ ಕೇವಲ 5,000 ರೂಪಾಯಿಯನ್ನ ತೆಗೆದುಕೊಂಡು ಈ ಥರದ ಒಂದು ಬ್ಯೂಟಿಷಿಯನ್ ಕೋರ್ಸ್ ಅಂತ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೋರ್ಸ್ನಲ್ಲಿ ಯಾವ್ಯಾವ್ದೆಲ್ಲ ಆಡ್ ಆಗಿರುತ್ತೆ ಅಂತ ಹೈಡ್ರೋಫೇಶಿಯಲ್, ಆಮೇಲೆ ಫೇಶಿಯಲ್, ಮೆನಿಕ್ಯೂರ್ ಪೆಡಿಕ್ಯೂರ್, ಹೇರ್ ಸ್ಟೈಲ್ಸ್, ಐಬ್ರೋ, ನೈಲ್ ಆರ್ಟ್, ಆಮೇಲೆ ಮೇಕಪ್, ಹೇರ್ ಸ್ಟೈಲ್, ಆಮೇಲೆ ಸ್ಯಾರಿ ಡ್ರಾಪಿಂಗ್, ಮೆಹಂದಿ ಹೇಳ್ತಾ ಹೋದ್ರೆ ಸಾಕಷ್ಟಿದೆ ಸರ್. ಅಲ್ಲ ನಾವ್ ಹೇಳೋದಕ್ಕಿಂತ ನಮ್ ಸ್ಟೂಡೆಂಟ್ಸ್ ಹತ್ರ ಕೇಳಿ ಏನೇನ್ ಕಲ್ತಿದ್ದಾರೆ, ಅವ್ರ ಏನೇನ್ ಕಲ್ತಿದ್ದಾರೆ, ಏನು ಎತ್ತ ಅಂತ ಅವ್ರನ್ನೇ ಕೇಳಿ ತಿಳ್ಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ. ಮೇಡಮ್ ಬನ್ನಿ, ಮುಂದೆ ಬನ್ನಿ. ನನಗದೇ ನಿಮ್ಮ ಬನ್ನಿ, ಈ ಕಡೆ ಬನ್ನಿ, ಏನಿಲ್ಲ ಕ್ಯಾಶುವಲ್ ಆಗಿ ನಿಮ್ಮನ್ನು ಮಾತಾಡಿಸ್ತೀನಿ. ನನಗದೇ ಆದ್ಯ ಮೇಡಮು ಮತ್ತು ಜಯರಾಮ್ ಅವ್ರ ಲೈಫ್ ಸ್ಟೋರಿ ನನಗೆ ಭಾಳ ಖುಷಿ ಯಾವಾಗಲೂ ಕೂಡ. ಯಾಕೆಂದರೆ ಈ ಥರನೂ ಬದುಕಬೋದಾ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಈಗ ಜೊತೆ ಹೊಸ ಒಂದು ಕೋರ್ಸನ್ನು ಮಾಡಿರೋದು, ಏನೆಲ್ಲ ಹೇಳ್ಕೊಡ್ತಾರೆ ಇಲ್ಲಿ. ಜೊತೆಗೆ ಭಾಳಷ್ಟು ಜನ ಬರಲಿ ಇಲ್ಲಿಗೆ ಅಂತ ನಾನು ಕೂಡ ಕೇಳ್ತಾ ಇದ್ದೀನಿ. ನಿಮಗೆ ಎಷ್ಟು ಖುಷಿ ಇದೆ ಇಲ್ಲಿ, ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ, ಅಥವಾ ಅವರು ಟ್ರಾನ್ಸ್ಜೆಂಡರ್ ಅನ್ನೋ ರೀತಿಯಾಗಿ ನೀವೇನಾದ್ರೂ ಫೀಲ್ ಮಾಡ್ತೀರಾ, ಒಂದೇ ಕುಟುಂಬ ಅನ್ನೋ ರೀತಿಯಾಗಿ ಫೀಲ್ ಮಾಡ್ತೀರಾ ಅಂತ? ನಾವೆಲ್ಲ ಇಲ್ಲಿ ಫ್ಯಾಮಿಲಿ ತರನೇ ಸರ್. ನಮ್ಗೆ ಮೇಡಮ್ ಎಷ್ಟು ಕ್ಯಾಶುಯಲ್ ಆಗಿರ್ತಾರೆ ಅಂದ್ರೆ ನಮ್ದೇ ಸಲೂನ್ ಅನ್ನೋ ರೀತಿಯಲ್ಲಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ಪ್ರತಿಯೊಂದು ಕಲ್ಸ್ಕೊಂಡ್ ಕೊಡ್ತಾರೆ. ಇವಾಗ ಬೇಸಿಕ್ ಫೇಶಿಯಲ್ ಇಂದ ಹಿಡಿದು ಬೇಸಿಕ್ ಅಲ್ಲಿ ಏನೇನ್ ಇರುತ್ತೆ, ಬೇಸಿಕ್ ಇಂದ ಅಡ್ವಾನ್ಸ್ ವರ್ಗು ಐಬ್ರೋ, ಫೇಶಿಯಲ್, ಪೆಡಿಕ್ಯೂರ್, ಮೆನಿಕ್ಯೂರ್, ಹೇರ್ ಕಟ್, ಹೇರ್ ಸ್ಟೈಲ್, ಸ್ಯಾರಿ ಡ್ರಾಪಿಂಗ್, ಸ್ಯಾರಿ ಪ್ರೀಪ್ಲೇಟಿಂಗ್, ಮೇಕಪ್, ಮತ್ತೆ ಪ್ರತಿಯೊಂದೂ ಈ ಮೇಕಪ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಸ್ಕಿನ್ ಅಲ್ಲಿಂದ ಹಿಡಿದು ಹೈಡ್ರಾ ಫೇಶಿಯಲ್ ವರ್ಗು ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಇನ್ಕ್ಲೂಡಿಂಗ್ ರೀಸನಬಲ್ ಪ್ರೈಸ್ ಅಲ್ಲಿ ಹೇಳ್ಕೊಡ್ತಾರೆ. ಈಗ ಜೀವನ ಕಟ್ಕೊಬೇಕು ಅಂತ ಇರ್ತಾರಲ್ಲ, ಅಂತವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದರಿಂದ ಬೆಳಿಬೇಕು, ಇವಾಗ ಒಂದು ಸಲೂನ್ ಹಾಕೋಬೇಕು ಅನ್ನೋರ್ಗೆ ಪ್ರತಿಯೊಂದೊಂದು ಪ್ರಾಡಕ್ಟ್ ನಾಲೆಡ್ಜ್ ಇಂದ ಕೂಡ ಎಲ್ಲಾನು ಹೇಳ್ಕೊಂಡ್ ಕೊಡ್ತಾರೆ. ತುಂಬಾ ಖುಷಿ ಆಗುತ್ತೆ ಸರ್. ನಾವ್ ಇಲ್ಲಿ ಬಂದು ಕಲ್ತಿದೀವಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಅನ್ಸುತ್ತೆ. ಹೇಳ್ಬೇಕು ತುಂಬಾ ಇದೆ ಸರ್. ಒಳಗಡೆ 15,000 ಇಂದ ಲ್ಯಾಕ್ಸ್ ವರ್ಗೂ ಇದೆ. ಹೌದು, ತುಂಬಾನೇ ಪ್ರೈಸ್ ಇದೆ. ಪ್ರಾಡಕ್ಟ್ ಇವರೇ ಕೊಡ್ತಾರೆ ಅಂತ ಅಂದಾಗ ನನಗೆ ಶಾಕ್ ಆಯ್ತು. ಹೌದು, ಪ್ರಾಡಕ್ಟ್ ಇವರೇ ಕೊಟ್ಟು ನಮಗೆ ಕಲ್ಸ್ಕೊಂಡ್ ಕೊಡ್ತಾರೆ. ಟೀಚಿಂಗ್ ಕೂಡ ಚೆನ್ನಾಗಿ ಹೇಳ್ತಾರೆ. ಮೇಡಮ್ ಹೇಗಿದೆ ಟೀಚಿಂಗು? ನೀವೇನಾದ್ರೂ ಪ್ರಾಡಕ್ಟ್ ಮನೆಯಿಂದ ತರಬೇಕಾ ಅಥವಾ ಇವರೇ ಕೊಡ್ತಾರೆ ಸರ್? ಬರೀ 5,000 ರೂಪಾಯಿಗೆ ಫಸ್ಟ್ ಬ್ಯಾಚ್ 1,500 ಇನ್ನೂ ಶಾಕ್. 1,500 ಚೆನ್ನಾಗೈತೆ ಎಲ್ಲ. ಮೇಡಮ್ ಎಲ್ಲ ಪ್ರಾಡಕ್ಟ್ ತಂದು ಕೊಡ್ತಾರೆ, ಏನು ತರಂಗಿಲ್ಲ. ಚೆನ್ನಾಗಿದೆ ಸರ್. ಮೇಡಮ್ ಜೊತೆಗೆ ನಿಮ್ಮ ಒಡನಾಟ ಹೇಗಿದೆ? ನಿಮ್ಮನ್ನ ಹೇಗೆ ನೋಡ್ತಾರೆ? ಜಾಲಿ ಆಗಿರ್ತಾರ? ನಿಮ್ಮ ಫ್ಯಾಮಿಲಿ ತರ ಫೀಲ್ ಮಾಡ್ತಾರೆ? ತುಂಬಾ ಕ್ಲೋಸ್ ಆಗಿದೀವಿ ಸರ್. ಚೆನ್ನಾಗಿದೆ. ಫ್ರೆಂಡ್ ತರಾನೇ ಇದೀವಿ. ಇದೇನು ಅವ್ರದ್ದು ಪಾರ್ಲರ್ ಅನ್ನೋ ತರ ಏನಿಲ್ಲ, ನಮ್ದೇ ಇಲ್ಲ. ನಾವೇ ಬಂದೆಲ್ಲ ನಾವೇ ಮಾಡ್ಕೊಂತೀವಿ. ಕೆಲವೊಂದ್ಸರಿ ಹೆಂಗ ಅನ್ಸುತ್ತೆ ಅಂದ್ರೆ, ನೋಡಿ ಯಾರೋ ಟ್ರಾನ್ಸ್ಜೆಂಡರ್ಗಳು ನಿಮ್ಗೆ ಟೀಚಿಂಗ್ ಮಾಡ್ತಾರೆ, ಟ್ರೈನ್ ಅಪ್ ಮಾಡ್ತೀರಿ, ಇವನ್ನೆಲ್ಲ ಹೇಳ್ಕೊಡ್ತೀರ ಅಂದಾಗ ಏನೋ ತರ ಅನ್ಟಚಬಿಲಿಟಿ ಅನ್ನೋ ತರ ಇರ್ತಾರೆ ಬಹಳ ಜನ. ನಿಮ್ಮ ಮನೇಲೂ ಕೂಡ ಆ ತರದ್ದು ಏನಾರ ಬೇಡ ಅಲ್ಲಿ ಹೋಗೋದ್ ಬೇಡ, ಬೇರೆ ಕಡೆ ಕಲಿ ಅಂತ ಹೇಳ್ತಾರ? ನಿಮ್ಗೆ ಹೇಗೆ ಫೀಲ್? ಆ ತರ ಏನಿಲ್ಲ ಸರ್, ಹೇಳ್ತಾ ಇಲ್ವಾ, ಫ್ರೆಂಡ್ ತರನೇ ಅವ್ರು. ನಾವ್ ಆಚೆ ಫ್ರೆಂಡ್ ಜೊತೆ ಹೇಗಿರ್ತೀವೋ ಇವ್ರ ಜೊತೆಲೂ ಹಾಗೆ ಇದೀವಿ. ಡೈಲಿ ವೀಕ್ಲಿ ಪೂರ್ತಿ ಇರುತ್ತೆ? ಡೈಲಿ ಸಂಡೇನೂ ಇರುತ್ತೆ ಸರ್. ಸಂಡೇನೂ ಇರುತ್ತೆ. ಚೆನ್ನಾಗೈತೆ. 3 ತಿಂಗಳು ನೀವು ಲೀವ್ ಮಾಡಿದ್ರೆ ನೀವು ಲೀವ್ ಮಾಡ್ಬೇಕಷ್ಟೇ? ಅಷ್ಟೇ, ನಾವು ಬರಲ್ಲ ಅಂತ ಕಾಲ್ ಮಾಡಿ ಹೇಳ್ಬೇಕಷ್ಟೇ. ಅದು ಬಿಟ್ರೆ ಅವ್ರೇನ್ ರಜಾ ಮಾಡಲ್ಲ, ಡೈಲಿ ಇರುತ್ತೆ.
ಆಮೇಲೆ ಕೋರ್ಸ್ 3 ತಿಂಗಳಲ್ಲಿ ನಿಮಗೆ ಫಸ್ಟ್ ಏನು ಮಿಸ್ಟೇಕ್ಸ್ ಮಾಡಿರ್ತಾರೋ ಆಮೇಲೆ ಅದಾದ್ಮೇಲೆ ಕೊನೆಯದಾಗಿ ನೀವು ಯಾವ್ದಾದ್ರು ಒಂದು ಸಕ್ಸಸ್ ಕಲ್ತಿರೋದನ್ನ ಅದನ್ನ ಕಂಪೇರ್ ಮಾಡಿ ತೋರಿಸ್ತಾರೆ. ಹೌದು ಸರ್, ಕಸ್ಟಮರ್ ಬಂದ್ರು ನಮ್ಗೆ ಮಾಡಕ್ಕೆ ಬಿಡ್ತಾರೆ. ಚೆನ್ನಾಗಿ ಪ್ರಾಕ್ಟೀಸು ಐತಿ. ಹೌದಾ? ನಿಮಗೆ ಇಲ್ಲಿ ಪ್ರಾಕ್ಟೀಸ್ ಮಾಡೋದಲ್ದೆ ಕಸ್ಟಮರ್ ಯಾರಾದ್ರೂ ಬಂದ್ರೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾರೆ. ಯಾವ್ದು ಬರೀ ಥಿಯರಿ ಮಾತ್ರ ಏನು ಮಾಡಲ್ಲ, ಎಲ್ಲಾ ಕ್ಲೈಂಟ್ ಮೇಲೆ ಪ್ರಾಕ್ಟಿಕಲ್ ಮಾಡ್ತಾರೆ. ಇಲ್ಲ ಅವರೇ ಮಾಡೆಲ್ ನ ಕರ್ಕೊಂಡ್ ಬಂದು ನಮ್ಗೆ ಮೂಲಕ ಮಾಡಿಸಿ ಬಂದಿರೋ ಕಸ್ಟಮರ್ಸ್ಗೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಬಿಡ್ತಾರೆ. ಮ್ಯಾಮ್ ನೀವೇನ್ ಹೇಳ್ತೀರಿ? ನೀವು ಇಲ್ಲಿ ಬಂದಿರೋದ್ರಿಂದ ಎಷ್ಟು ಕಲ್ತಿದ್ರಿ, ಎಷ್ಟು ನಾಲೆಡ್ಜ್ ಗೇನ್ ಆಯ್ತು? ತುಂಬಾ ಕಲ್ತಿದೀನಿ ಸರ್. ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದಾರೆ. ಸ್ವಂತ ಅಕ್ಕನ ತರ ಇಲ್ಲಿರೋರೆಲ್ಲ ಫ್ಯಾಮಿಲಿನೇ ಆಗೋಗ್ಬಿಟ್ಟಿದೀವಿ ನಾವು ಒಬ್ರಿಗೊಬ್ರು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂದ್ ಕಲಿಯೋರ್ಗು ಮುಂದಕ್ಕೆ ಹೋಗಲ್ಲ, ಅದನ್ನ ಫುಲ್ ಕ್ಲಿಯರ್ ಆಗಿ ಕಲ್ದೇವರ್ಗು ಅದ್ರಲ್ಲೇ ಫಿಟ್ ಮಾಡ್ತಾರೆ. ಚೆನ್ನಾಗಿ ಮಾತಾಡ್ಸ್ಕೊಂತಾರೆ ನೋಡಿ. ಇದಲ್ದೆ ಒಂದು 3-4 ಬ್ರಾಂಚ್ ಇದನ್ನೇ ಮಾಡಿರೋದು. ಒಬ್ಬ ಮಹಿಳೆಯಾಗಿ ನಿಮಗೂ ಒಂದು ಸ್ಫೂರ್ತಿ ಅನ್ಕೊಳ್ತೀನಿ ನಾನು. ನೋಡಿ ಈ ತರದಲ್ಲೂ ಕೂಡ ಅನೇಕರು ಬರೀ ನ್ಯೂನ್ಯತೆಗಳನ್ನ ಹೇಳ್ತದ್ದು. ತುಂಬಾ ಕಲಿಯೋದಿದೆ, ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅವ್ರ ಲೈಫ್ ಬಗ್ಗೆ ಏನಾದ್ರು ಹೇಳ್ತಿರ್ತಾರ? ಅವ್ರ ಲೈಫ್ ಸ್ಟೋರಿ ಕಥೆಗಳನ್ನ ಏನಾದ್ರು ಕೇಳ್ತಿರ್ತಾರ? ನಾನ್ ಇವಾಗ ಹೊಸದಾಗಿ ಜಾಯ್ನ್ ಆಗಿರೋದು, ಬಟ್ ನಿನ್ನೆ ಜಾಯ್ನ್ ಆಗಿದ್ದು, ಬಟ್ ನಾನು ಹೊಸಬ್ಳು ಅಂತ ಅನಿಸ್ತಾನೆ ಇಲ್ಲ. ಅಷ್ಟು ಫ್ರೆಂಡ್ಲಿ ಆಗಿ. ನಿನ್ನೆ ಜಾಯ್ನ್ ಆಗಿರೋದು ನೀವು? ನೋಡಿ ಆಗಲೇ ನಿಮ್ಗೆ ಯಾವ ತರ ಕಂಫರ್ಟ್ ಫೀಲ್ ಕೊಡ್ತಾರೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ರೀಸನಬಲ್ ಪ್ರೈಸ್. ಔಟ್ ಸೈಡ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನೋಡಕ್ ಹೋದ್ರೆ ಕಂಪೇರಿಟಿವ್ಲಿ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಆವರೇಜ್ ಅಂತಾನೂ ಹೇಳಕ್ಕಾಗಲ್ಲ, ಇನ್ನು ಕಮ್ಮಿನೇ. ನೆಗೋಷಿಯಬಲ್ ಪ್ರೈಸ್ ಅಲ್ಲೇ ನಮ್ಗೆ ಹೇಳ್ಕೊಡ್ತಿದ್ದಾರೆ. ಓಕೆ, ನನಗೆ ತುಂಬಾನೇ ಇಷ್ಟ ಆಗಿದೆ ಪಾರ್ಲರು. ಮತ್ತೆ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಟೈಮಿಂಗ್ಸ್ ಇರುತ್ತೆ. ನಾವ್ ಯಾವ ಟೈಮಲ್ಲಿ ಅದು ನಮ್ಮ ಕಂಫರ್ಟಬಲ್ ಟೈಮಿಂಗ್ಸ್ ಅಲ್ಲಿ ಬಂದು ಕಲ್ತ್ಕೊಂಡು ಹೋಗ್ಬೋದು. ಜೋಡಿ ನೋಡಿದಾಗ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ. ಚಿನ್ನಿ ಚಿನ್ನಿ ಅಂತ ಅವ್ರು ಮಾತಾಡೋದೇ ನನಗೆ ಬಹಳ ಇಷ್ಟ. ಇಲ್ಲ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ನಮ್ಗೆ. ಅವ್ರು ಪರಿಚಯ ಆಗಿದೆ ಇಲ್ಲಿ ಬಂದ್ಮೇಲೆ. ಅವ್ರಿಬ್ರು ಬಾಂಡಿಂಗ್ ನೋಡಿ ನಮಗ್ ಬಹಳ ಖುಷಿ ಆಗುತ್ತೆ. ಅವ್ರು ಒಬ್ರಿಗೊಬ್ರು ತುಂಬಾ ಬಿಟ್ಟಿರಲ್ಲ. ಮತ್ತೆ ಯಾವಾಗ ಇವ್ರು ಅವ್ರನ್ನ ಕರಿಬೇಕು ಅಂದ್ರೆ ಚಿನ್ನಿ ಅನ್ನೋದು, ಇವ್ರನ್ ಚಿನ್ನಿ ಅನ್ನೋದು, ಅದೆಲ್ಲ ಒಂದೇ ಫೋನ್ ಯೂಸ್ ಮಾಡೋದು. ಅದ್ರಲ್ಲೇ ಗೊತ್ತಾಗುತ್ತೆ ಅವ್ರಿಬ್ರಲ್ಲಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಐತೆ, ಮತ್ತೆ ಎಷ್ಟು ಟ್ರಸ್ಟ್ ಐತೆ. ಅಲ್ಲ ಈ ತರನು ಬದುಕ್ಬೋದಾ ಅಂತ ನೋಡಿ. ಬಹಳ ಜನ ನಾನು ಹೇಳಿದ್ನಲ್ಲ, ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅವ್ರ ಕಮ್ಯುನಿಟಿ ಅವ್ರನ್ನ ಮದುವೆ ಆಗ್ತಾರೆ, ಆ ತರದೇ ಬದಲಾದವ್ರನ್ನ ಮದುವೆ ಆಗ್ತಾರೆ. ಈ ತರದ್ದು ಒಂದು ಬದುಕನ್ನು ಕಟ್ಕೋಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿರೋದು. ಹೌದು ಸರ್, ಅದೇ ಹೇಳಿದ್ದು. ತುಂಬಾ ಕಲಿಯೋದೈತೆ ಅವ್ರ ಹತ್ರ. ನಾವೇ ಆತರ ಇರಲ್ಲ. ಅವ್ರು ಎಷ್ಟು ತಾಳ್ಮೆಯಿಂದ ಇಬ್ರು ಬಾಂಡಿಂಗ್ ತುಂಬಾ ಚೆನ್ನಾಗೈತಿ. ಒಬ್ರಿಗೊಬ್ರು ಇನ್ನು ತುಂಬಾ ಮಾತಾಡ್ಸಿದ್ವಿ. ಬನ್ನಿ ಸರ್, ಮದುವೆ ಬಗ್ಗೆ ಮಾತಾಡ್ತಾ ಇದ್ವಿ ಮನೇಲಿ. ಬಹಳ ಖುಷಿ ಆಯ್ತು. ಮದುವೆ ಆಗೋ ದಿನ ಆ ಸಂದರ್ಭ ಹೆಂಗಿತ್ತು ಅಂತ ನನಗೆ ಕೇಳೋ ಕುತೂಹಲ. ಎಲ್ಲಿ ಡಿಸೈಡ್ ಮಾಡಿದ್ರಿ ಮದುವೆ ಬಗ್ಗೆ? ಯಾವಾಗ ಪ್ಲಾನ್ ಮಾಡಿದ್ರಿ ಸರ್? ಮದ್ವೆ ಬಗ್ಗೆ ಪ್ಲಾನ್ ಮಾಡಿದ್ದು ಅಂದ್ರೆ ಫಸ್ಟ್ ನಾನು ಮದ್ವೆ ಎತ್ತಿದ್ದು. ಇವರು ಮದ್ವೆ ಆಗೋಣ ಅಂತಿದ್ದಂಗೆ ಶುರು ಮಾಡ್ದೋಳೆ ನಾನು. ಮದ್ವೆ ಆಗೋದಾದ್ರೆ ಡೈರೆಕ್ಟ್ ಮದ್ವೆ ಆಗೋಣ. ಈ ಡೇಟಿಂಗು ಮತ್ತೆ ಅಲ್ಲೆಲ್ಲೋ ಮೀಟ್ ಮಾಡೋದು, ಅಲ್ಲಿ ಏನೋ ಒಂದು ಹೋಟ್ಲಿಗೆ ಹೋಗೋಣ, ಅದೆಲ್ಲ ನನ್ಗೆ ಇಷ್ಟ ಇಲ್ಲ. ಯಾಕೆ ನಂಗೆ ಟೈಮು ಇಲ್ಲ. ಅವ್ರಿಗೆ ಅಷ್ಟೊಂದು ಟೈಮ್ ಕೊಟ್ಟು ಅವ್ರ ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವನೇನೋ ಅಂದ ಇವನೇನೋ ಅಂದ ಹಿಂಗಾಯ್ತು ಹಂಗಾಯ್ತು, ಅದೆಲ್ಲ ಪೇಷನ್ಸ್ ಇಲ್ಲ ನನ್ಗೆ. ವರ್ಕ್ ಮಾಡ್ತಿದ್ದೆ, ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಅವರು ಕೆಲ್ಸಕ್ಕೆ ಹೋಗ್ತಿದ್ರು. ಸರಿ, ಆ ಫ್ರೀ ಟೈಮಲ್ಲಿ ಏನೋ ನಾನು ಔಟ್ ಸೈಡ್ ಬಂದಾಗ, ಏನೋ ಬ್ಯಾಂಕ್ಗಳು ಕೆಲ್ಸದಾಗ ಬಂದಾಗ ಕಾಲ್ ಮಾಡೋದು, ಏನ್ ಮಾಡ್ತಿದ್ಯಾ ಹೆಂಗೆ, ಕಂಟಿನ್ಯೂಸ್ ಕಾಲಲ್ಲಿ ಇರಿವು. ರಾತ್ರಿ ಎಲ್ಲ ಮಾತಾಡಿವ್ ನಾವು. ರಾತ್ರಿ ಎಲ್ಲ ಸರ್ವಿಸ್ ಮಾಡೋದು. ಅವ್ರಿಗೆ ಹೊಟ್ಟೆ ಸರ್ವಿಸ್ ಮಾಡ್ಬಿಟ್ಟು ಫೋನ್ ಆಗ್ಲಿ ಹೋಟ್ಲಲ್ಲಿ ಸರ್ವಿಸ್ ಮಾಡು, ಫ್ರೀ ಟೈಮಲ್ಲಿ ಫೋನ್ ಇಟ್ಕೋ. ಆಗ್ಲೇ ಯಾವ್ದನ್ನ ಕಸ್ಟಮರ್ ಬಂದ್ರ 1 ನಿಮಿಷ ಇರ ಹಂಗೆ ಲೈನ್ ಅಲ್ಲಿ ಎಲ್ಲ ಚಿನ್ನಿ ಆಮೇಲೆ ಮಾಡ್ತೀನಿ. ಅವತ್ತಿಂದ ಇವತ್ತರೆಗೂ ಚಿನ್ನಿ ಅಷ್ಟೇ. ಹಂಗಿರೋದು ಅವತ್ತು ಹಂಗ ಶುರುವಾದ ಬಾಂಡಿಂಗ್ ಬಂಧನ ಇವತ್ತು ಹಿಂಗೆ ಅದಾಗ್ತಿದಂಗೆ ಮದ್ವೆ ಆಯ್ತಿದಂಗೆ ಅವ್ರ ಮೊಬೈಲ್ ಬೇಡ ಅಂತ ಡಿಸೈಡ್ ಮಾಡಿದ್ರು. ಮೊಬೈಲ್ ಇಂದ ತುಂಬಾ ಅನಾಹುತಗಳಾಗುತ್ತೆ. ನೆಕ್ಸ್ಟ್ ಯಾರೋ ಮೆಸೇಜ್ ಮಾಡೋದು ಏನು ಅನ್ನೋದು ಅವೆಲ್ಲ ಬೇಡ, ಒಂದೇ ಮೊಬೈಲ್ ಯೂಸ್ ಮಾಡೋಣ. ಓಕೆ, ನನ್ಗೆ ಓಕೆ ಐತೆ. ಯಾಕೆಂದ್ರೆ ನನ್ ಮೇಲೆ ನಾನು ಕಾನ್ಫಿಡೆಂಟ್ ಇದ್ದಾಗ ನಾನು ಓಕೆ ಮಾಡ್ಬೋದು, ನಮ್ಗೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ನಾವಿಬ್ರು ಒಂದೇ ಮೊಬೈಲ್ ಯೂಸ್ ಮಾಡೋಣ. ಇವತ್ತರೆಗೂ ನಾವು ಒಂದೇ ಮೊಬೈಲೇ ಯೂಸ್ ಮಾಡ್ತಿದೀವಿ. ನಾನು ಹೇಳಿಲ್ವಾ, ಅಜ್ಜಿ ಹೇಳಿದ್ರಲ್ಲ, ಅಕ್ಕ ಪಕ್ಕದ ನಂಬರ್ ಇಂದ ಕಾಲ್ ಮಾಡ್ತಾರೆ. ಇಲ್ಲಾಂದ್ರೆ ಈಗ ಸಲೂನ್ ಬಂದ್ರೆ ಹುಡುಗರಿಂದ ಕಾಲ್ ಮಾಡ್ತಾರೆ. ಇದೇ ನೋಡಿ ನಮ್ ಬಾಂಡಿಂಗ್, ನಮ್ ಪ್ರೀತಿ ವಿಶ್ವಾಸಕ್ಕೆ ಏನು ಕುದ್ದು ಕೊರತೆ ಇಲ್ಲ. ಅನ್ಕೊಬಹುದು ಗಂಡನ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಫೋನ್ ಕೊಡ್ಸಿಲ್ಲ ಅಂತ, ಇಲ್ಲ ಹೆಂಡತಿ ಮೇಲೆ ಅವನಿಗೆ ನಂಬಿಕೆ ಇಲ್ಲ ಫೋನ್ ಕೊಡ್ಸಿಲ್ಲ ಅಂತ. ಏನಕ್ಕೆ ಸರ್ ಬೇಕು ಫೋನ್ ಇಂದ ಎಷ್ಟು ಒಳ್ಳೇದಿದೆಯೋ ಅಷ್ಟೇ. ಇನ್ನೊಂದು, ಈ ಫೋನ್ ಅಲ್ಲಿ ಯೂಸ್ ಮಾಡೋ ಅಂತದೇನು ನಮ್ಗೆ ಒಳ್ಳೇದ್ಕಿಂತ ಕೆಟ್ಟದ್ದೇ ತೋರಿಸ್ತದೆ ಇದು ತುಂಬಾ.
ಇದ್ರಲ್ಲಿ ಕಲಿಯೋದ್ ತುಂಬಾ ಇದೆ ಸರ್. ಇದ್ರ ಬಗ್ಗೆ ಕಲಿತಾ ಹೋದ್ರೆ ಬೇಡದೇ ಕಲಿತಾ ಹೋಗ್ತೀವಿ ಹೊರತು ಒಳ್ಳೇದ್ ಯಾವ್ದು ಇಲ್ಲ ಇದ್ರಲ್ಲಿ. ಬೇಡ ಬಿಡಿ, ಇಬ್ರು ಮೊಬೈಲ್ ಒಟ್ಟಿಗೆ ಇದ್ರೆ ನಮ್ಮ ಬಾಂಡಿಂಗ್ ಚೆನ್ನಾಗಿರುತ್ತೆ. ನಾವ್ ಯಾರು ಮತ್ತೆ ಮಾತಾಡ್ಬೇಕು, ಇನ್ನೊಂದು ಕಾಲ್ ಮಾಡ್ಬೇಕಾ ತಗೋ ಮಾತಾಡು, ನೀನ್ ಎಷ್ಟೊತ್ತಾದ್ರೂ ಮಾತಾಡು, ನಿನ್ ಮೇಲೆ ನನ್ಗೆ ನಂಬಿಕೆ ಐತೆ, ನನ್ ಮೇಲೆ ನಿಮ್ಗೆ ನಂಬಿಕೆ ಐತೆ, ಇಷ್ಟೇ. ನಮ್ಮ ಮಾಡ್ಬೇಕಾ, ನಮ್ಮ ಅಕ್ಕಂದು ನಮ್ಮ ಅಣ್ಣ ಯಾರನ್ನ ಮಾಡ್ಬೇಕಾ, ಇದೇ ನಂಬರ್ ಮಾಡೋದು. ಯಾರೇ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಯಾರೇ ಮಾಡ್ಲಿ ಇದೇ ನಂಬರ್ ಮಾಡೋದು. ಫ್ರೆಂಡ್ ಮಾಡಿದ್ರು ಮಾಡ್ಬೇಕಾ ಅದೇ ಫೋನ್, ಫ್ರೆಂಡ್ಸ್ ಮಾಡ್ಬೇಕಾ ಅಲ್ಲೇನೆ. ಯಾಕೆ ಹೇಳಿ, ನಮ್ಮಿಬ್ಬರ ಮಧ್ಯೆ ಯಾವ್ದನ್ನು ಮುಚ್ಚುಮರೆ ಇಲ್ಲ, ಗುಡ್ಡು ಅನ್ನೋದು ಫಸ್ಟೇ ಇಲ್ಲ. ಏನೇ ಇದ್ರು ಇಬ್ಬರ ಮಧ್ಯೆ ಇದೆಯಾ, ಏನೇ ಇದ್ರು ನಿನ್ ಮುಂದೆ ಐತೆ ಅಷ್ಟೇನೆ. ಆ ಒಂದು ನಂಬಿಕೆ. ನಮ್ಮ ಅತ್ತೆ ಹೇಳೋದು ಅಷ್ಟೇ, ಮೊಬೈಲ್ ಅವ್ನ್ ಕೊಡ್ಸು ಅಂದಾಗ, ಅಮ್ಮ ಕೊಡಿಸ್ಲಾ ನನ್ ಮೊಬೈಲ್ ಅಂದ್ರೆ, ಬೇಡ ಬಿಡವ ನಿನ್ನ ಹತ್ರನೇ ಐತೆ ಸಾಕು, ಏನ್ಕವ ಅಷ್ಟು ದುಬಾರಿ ಮೊಬೈಲ್, ಅವನಿಗೆ ಬೇರೆ ಆರಾಮಾಗಿದ್ದೀರಾ ಸುಮ್ನೆ ಇರವ, ಮೊಬೈಲ್ ಇಂದ ಹೇಳ್ತಾಳಲ್ಲ ನನ್ನ ಮಗಳು, ಬೇಡವ ಮೊಬೈಲ್ ಸವಸನೆ ಬೇಡ, ಅದೇನೋ ಟಿವಿಗೆ ಬೇರೆ ಬತ್ತಿತ್ತಲ್ಲ ಅದ್ ಮೊಬೈಲ್ ಇಂದಾನೆ ಅಂತ ಹಾಳಾಗೋಗಿರೋದ ಅವಳು, ಬೇಡ ಸುಮ್ನಿರು. ಹೆಂಗ ಮೊಬೈಲ್ ನೋಡ್ತಿರಲ್ಲ ಸರ್, ಹಳ್ಳಿ ಕಡೆ ಎಲ್ಲ ಫೋನ್ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತದೆ, ಮೊಬೈಲ್ ಬೇಡ ಐತಲ್ಲ ಇವಾಗ ಸಾಕಲ್ವಾ ಸರ್. ಸಾಕಷ್ಟು ಜನ ಸಾಕಷ್ಟು ಅವರು ಗೊಂದಲಗಳು ಸೃಷ್ಟಿ ಆಗ್ಬೋದು, ಆದ್ರೆ ನಮ್ಮ ಮನ್ಸಿಗೆ ನಾವ್ ಗೊತ್ತು ನಾವ್ ಹೆಂಗಿದೀವಿ, ನಾವ್ ಹೆಂಗ್ ಬಾಳ್ತಾ ಇದೀವಿ, ನಮ್ ಹಿನ್ನೆಲೆ ಏನಿದೆ. ಹೇಳೋರ್ಗೇನು ಅಯ್ಯೋ ಮೊಬೈಲ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಇವ್ರು ದೊಡ್ಡ ಗ್ರೇಟಾ, ಅದೆಲ್ಲ ಗೊತ್ತಿಲ್ಲ. ನಿಮ್ ಮನ್ಸಲ್ಲಿ ನೀವೇನ್ ತಿಳ್ಕೊಂತೀರೋ ನಮ್ಮ ಮನ್ಸಿಗೆ ನಮ್ಗೆ ಗ್ರೇಟೆ, ಕರೆಕ್ಟ್ ಅಲ್ವಾ? ನಮ್ಗೋಸ್ಕರ ನಾವು ಬದುಕ್ತಿರೋದು, ಸಮಾಜಕ್ಕೋಸ್ಕರ ಬದುಕ್ತಿಲ್ಲ ಇಲ್ಲಿ. ನನಗೋಸ್ಕರ ಅವ್ರಿಗೋಸ್ಕರ, ನಾನು ನನಗೋಸ್ಕರ ಅವ್ರು. ಇವಾಗ ಸಮಾಜ ನಾವಿಬ್ರು ಹಿಂಗ್ ಚೆನ್ನಾಗ್ ಬದುಕ್ತಿದ್ರು ಅಂತದೆ, ನಾವಿಬ್ರು ಕೆಟ್ಟ ನಿಂತ್ರು ಕೆಟ್ಟರು ಅಂತದೆ ಅಲ್ವಾ? ಸಮಾಜದಲ್ಲಿ ಚೆನ್ನಾಗಿದ್ರು ಆಡ್ಕೊಂತಾರೆ, ಚೆನ್ನಾಗಿಲ್ಲ ಕೆಟ್ಟ ನಿಂತ್ರು ಅಯ್ಯೋ ದೊಡ್ಡದಾಗ ಸಾಧಿಸೋತಾರ, ಆದ್ರೆ ಇವತ್ ಕೆಟ್ಟ ನಿಂತವ್ರೆ ಸರ್. ಇಲ್ಲಿ ಒಂದೇ ಒಂದು ಟ್ವಿಸ್ಟಿಂಗ್ ಅಂದ್ರೆ, ನಮ್ಮ ಯಜಮಾನ್ರಿಗೆ ಪಿಡ್ಸ್ ಬಂದಂಗಾಗಿ ಕೋಮಾಗ ಹೋದಾಗ ಸೇರ್ಗಡ್ಡಿ ಕೇಳಿದೀನಿ ಪ್ರತಿಯೊಬ್ಬರನ್ನು, ಏನಾದ್ರು ಹೆಲ್ಪ್ ಮಾಡಿ. ಕೋಮಾಗ ಹೋಗಿದ್ರು, 26 ದಿನ ಕೋಮಾದಲ್ಲಿದ್ರು. ಅವ್ರಿಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ನನ್ ಸೆನ್ಸರ್ ಮಾತ್ರ ಗೊತ್ತಾಗೋದು. ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಬೇಕಾದ್ರೆ ಇವತ್ತು ಹೇಳ್ತಾರೆ ಆನಂದ್ ಸರ್ ಅಂತ ಹೇಳ್ಬಿಟ್ಟು, ವಿಕ್ಟೋರಿಯಾದಲ್ಲಿ ನನ್ನ ಸೆನ್ಸರ್ ಮುಟ್ಟರು ಗೊತ್ತಾಗ, ನನ್ ಕೈ ಟಚ್ ಮಾಡಿದ್ರೆ ಕಣ್ಣಲ್ಲಿ ನೀರ್ ಬರೋದು ಅವ್ರಿಗೆ. ಇಡೀ ಡಾಕ್ಟರ್ ಎಲ್ಲ ಹೇಳಿದಾರೆ, ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ನಿನ್ ಮ್ಯಾಲ ಅವನು. ನಾವು ಹೆಂಗೆ ಒಳ್ಳಾಡ್ಸಿದ್ರು ಎಲ್ಲಾ ಪೈಪು ಪೂರ್ತಿ ಪಕ್ಕೆಯಲ್ಲಿ, ಮೂತಿಲಿ ಎಲ್ಲಾ ಕಡೆ ಪೈಪು. ಅವ್ರಿಗೆ ಡೈಪರ್ ಚೇಂಜ್ ಮಾಡೋದ್ರಿಂದ ಎಲ್ಲ ಅವರೇ ಅಲ್ವಾ. ಒಳಗಡೆ ICU ವಾರ್ಡ್ ಅಂದ್ರೆ ಯಾರನ್ನು ಬಿಡಲ್ಲ, ಒಂದು 1/2 hour ಬಿಡೋರು. ಕಾಯ್ತಾ ಇರೋನು ಇದೇ ಬರೀನೆಲ್ಲ ಇದೇ ತರ ಇರುತ್ತೆ, 24 ಗಂಟೆ ಕಾಯ್ತಾ ಇರೋನು. ಎಲ್ರಿ ಜೈರಾಜ್ ಇವ್ರ ಜೊತೆ ಇದ್ದವರು 14 ಜನ ಪೇಷಂಟು ಡೆತ್, ಉಳಿದವರೇ ಒಂದು 3 ಜನ ಹೊರಗಡೆ ಬಂದಿದ್ದು ICU ವಾರ್ಡ್ ಅಲ್ಲಿ ಇದ್ದವರು ಎಲ್ಲ. ಪ್ರತಿ ಬಾರಿ ಕರ್ದಾಗೂ ಜಯರಾಜ್ ಕಡೆ ಯಾರು ಅಂದಾಗ ಕೇಳ್ತಿದ್ದೀನಿ, ನಾನೊಂದು ಕಾಲ್ ಇಟ್ಕೊಂಡಿದ್ದೀನಿ ಸರ್, ಏನೋ ನಾನು ಈ ತರ ಲೈಫ್ ಕಟ್ಕೊಂಡ್ಬಿಟ್ಟಿದ್ದೀನಿ, ಅವ್ರನ್ನ ಉಳಿಸ್ಕೊಡಿ ಸರ್, ನನ್ಗೆ ಯಾರು ಇಲ್ಲ. ಅದೇ ಸರ್ ಪಿಡಿಸ್ ಬಂದಂಗಾಗಿ ಬಕೆಟ್ ಹೊಡೆದ್ಬಿಟ್ಟು, ಕಬ್ಬಣದ ಬಕೆಟ್ ಹಿಂದೆ ತಲೆಗೆ ಹೊಡೆದ್ಬಿಟ್ಟು ಇದಾಗಿದ್ದು, ಕೋಮಾಗ ಹೋಗ್ಬಿಟ್ಟಿತ್ತು. ವಾಶ್ರೂಮ್ ಅಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಪಿಡಿಸ್ ಬಂದಾಗಾಗಿ ನಾನು ಬಟ್ಟೆ ತತ್ತೀನಿ ಅಂತ ಒಳಗಡೆ ಹೋದ್ನ, ಆ ಟೈಮಲ್ಲಿ ನಲ್ಲಿಗೆ ಹೊಡೆದು ಬಕೆಟ್ ಕೊಡ್ತಿದ್ದೆ ಪೂರ್ತಿ ಹಿಂದಲ್ಲೇ. ಹಂಗಾಗಿ ತುಂಬಾ ಹೆಣ್ಗಡ್ದೆ 26 ದಿನ ಸರ್, ಊಟ ಇಲ್ಲ, ನೀರಿಲ್ಲ, ದುಡ್ಡು ಕೇಳಕ್ಕೆ ಯಾವ ಫ್ರೆಂಡ್ ಸ್ವಿಚ್ ಆಫ್. ಅಯ್ಯೋ ನಿಮ್ದು ಇದ್ದಿದ್ದೇನೋರೇ ವರ್ತ್ಕು, ಹಿಂಗ ಆಯ್ತಾ ಅನ್ನೋರಿಲ್ಲ, ಸಪೋರ್ಟ್ ಮಾಡ್ತೀನಿ ಬಿಡು ಅನ್ನೋರಿಲ್ಲ. ಅದ್ರಲ್ಲಿ ಒಬ್ರ ಅಕ್ಕ, ಮೈಸೂರವ್ರು, ಇವ್ರ ಅಕ್ಕ ಅಂತೀವಿ ನಾವು, ಅವ್ರೊಬ್ರು 1,000 ರೂಪಾಯಿ ಹಾಕಿದ್ರು. ನೀನ್ ಊಟ ಮಾಡವ, ನಿನ್ ಕೈ ಮುಗಿತೀನಿ, ನೀನ್ ಊಟ ಮಾಡ್ಲಿಲ್ಲ ಅಂತ ಹೆಂಗೆ ಜೀವನ ಅಂತ. ಆಮೇಲೆ ಇನ್ನೊಬ್ರು ರಾಜು ಅನ್ನೋರು, ದಾವಣಗೆರೆಯವನು, ಅವನು ನೀನ್ ಹಿಂಗೆಲ್ಲ ಇರ್ಬೇಡ ಕಣೆ, ಅವ್ರು ತುಂಬಾ ಕ್ಲೋಸ್, ಅವನೊಂದು 2,000 ಹಾಕ್ದ. ಆ ದುಡ್ಡಲ್ಲೇ ನನ್ನ ಊಟ 26 ದಿನ ಸ್ನಾನ ಮಾಡಂಗಿಲ್ಲ. ಹಾಸ್ಪಿಟಲ್ ಫೀಸ್ ಎಲ್ಲ ಟ್ರಾನ್ಸ್ಜೆಂಡರ್ ಅಂತ ಅಗ್ರಿಮೆಂಟ್ ಮಾಡಿಸಿ ಕಮ್ಮಿ ಮಾಡ್ಕೊಂಡ್ರು. 1,10,000 ಇಲ್ಲಿ 3.5 ಲಕ್ಷ ಕಟ್ಟಿದ್ದೆ. ಆಮೇಲೆ ಇಲ್ಲಿ ಈಕೆ ಕೃಷ್ಣಪ್ಪ ಸರ್ ಅಂತ ಇದ್ದಾರೆ, ಅವ್ರ ಮಗಳು ಒಂದ್ ಸ್ವಲ್ಪ ಕಮ್ಮಿ ಮಾಡಿಸ್ಕೊಟ್ರು, 6.5 ಲಕ್ಷ ಅಭಯ ವಸಿಷ್ಠದಲ್ಲಿ. ಅಲ್ಲಿಂದ ವೆಂಟಿಲೇಟರ್ ಇರೋ ಆಂಬುಲೆನ್ಸ್ ಅಲ್ಲೇ ತಗೊಂಡೋಗ್ಬೇಕು ಅಂದ್ರು. 1,000 ದುಡ್ಡಿಲ್ಲ ನನ್ನ ಹತ್ರ, ಕೇಳ್ಬಾರ್ದವ್ರನ್ನೆಲ್ಲ ಕೇಳ್ದೆ. ಸರಿ ಆಯ್ತು, ಇನ್ನೇನ್ ಮಾಡೋದು, ಪಾಪ ಸಿಸ್ಟ್ರೆ ಒಪ್ಕೊಂಡ್ರು, ನಾನೇ ಕರ್ಕೊಂಡು ಹೋಗ್ತೀನಿ ಬಾರಮ್ಮ, ಏನು ಅನ್ಕೋಬೇಡ ನೀನು ಅಂತ. ಬೆಳಗಿನ ಜಾವ 4 ಗಂಟೆಗೆ ಬಂತದ ಆಂಬುಲೆನ್ಸ್, ಕರ್ಕೊಂಡೋಗಿ ಇವ್ರನ್ನ ಅಡ್ಮಿಟ್ ಮಾಡಿದೆ. ಅದು ಪೇಷಂಟ್ ಇದ್ದಾರೆ, ವೆಂಟಿಲೇಟರ್ ಇದು ಏನು ICU ವಾರ್ಡ್ ಇಲ್ಲ. ಏನ್ ಮಾಡೋದು, ಕಾಲು ಕೈಯು ಪರದಾಟ ಸರ್. ಏನು ಈ ತರ ಕೋಮಾಗ ಹೋಗೋನೆ ಅಂದ್ರೆ ಏನಾಯ್ತು, ಅವರು ಕಂಪ್ಲೇಂಟ್ ಆದ್ರೂ ಕೊಡು ಅಂತ. ಸಿಚುವೇಶನ್ ಗೊತ್ತಿಲ್ಲ, ಸೂಸೈಡ್ ಮಾಡ್ಕೊಂಡಿರ್ಬೇಕು ಅಂತ ಕೆಲವೊಬ್ರು. ನಿಮ್ಗೆ ಗೊತ್ತಿಲ್ಲ, ಡಾಕ್ಟರ್ ಒಳಗಡೆ ತಗೊಳಲ್ಲ, ಗೌರ್ಮೆಂಟ್ ಅಲ್ಲಿ ತುಂಬಾ ಪ್ರೊಸೀಜರ್, ಆ ಪ್ರೊಸೀಜರ್ ಮುಗಿಸೋಷ್ಟಕ್ಕೆ ಜೀವನೇ ಹೊರಟೋಗ್ಬಿಡುತ್ತೇನೋ. ಆಮೇಲೆ ಬಂದ್ರು, ಹೇಳ್ದೆ ಹೌದಾ ಅಂತ. ಪೊಲೀಸ್ನವರು ಸಪೋರ್ಟ್ ಮಾಡಿದ್ರು ನನ್ಗಲ್ಲಿ, ಬಿಡಮ್ಮ ನಾವಿದೀವಿ, ನಾವು ಮಾಡ್ಕೊಡ್ತೀವಿ, ಬೇಗ ಒಳಗ್ ತಗೊಳ್ರಿ ಪೇಷಂಟ್ ಅಂತ. ಅಜ್ಜಿ ಒಬ್ಬರನ್ನ ಹುಷಾರಾಗಿದ್ದವ್ರನ್ನ ಆಚೆ ಹಿಡಿದು ಇವ್ರು ನೋಡಿ ತಗೊಂಡ್ರು. ಪಾಪ ಆ ನರ್ಸು ಬೆಳಿಗ್ಗೆಯಿಂದ ಡ್ಯೂಟಿ ಮಾಡಿ ತಿರ್ಗಾ ಕಂಟಿನ್ಯೂ ಮಾಡಿದ್ರು ಡ್ಯೂಟಿನ ನನಗೋಸ್ಕರ. ಅಯ್ಯೋ ನಿನ್ ಜೀವನ ನೋಡೋದ್ ನಂಗೆ ಅಯ್ಯೋ ಅನ್ಸುತ್ತಮ್ಮ, ನಾನೇ ಇರ್ತೀನಿ ನಿನ್ ಜೊತೆ. ಆಮೇಲೆ ಅಣ್ಣ ಅವ್ರನ್ನೆಲ್ಲ ಒಳಗಡೆ ಬಿಟ್ಟು ಸರ್, ಆಮೇಲೆ ಇವ್ರನ್ನೆಲ್ಲ ವಾರ್ಡ್ಗೆಲ್ಲ ಹಾಕದ್ಮೇಲೆ ICU ವಾರ್ಡ್ಗೆ ಹಾಕದ್ಮೇಲೆ ಹೋದ್ರು ಅವ್ರು. ಬರ್ತೀನಿ, ಆಯ್ತು, ಒಳ್ಳೇದಾಯ್ತು, ಚೆನ್ನಾಗಿರು.
ತುಂಬಾ ಸಪೋರ್ಟ್ ಮಾಡಿದ್ರು. ಅಲ್ಲೂ ಅಷ್ಟೇ ಒಂದಷ್ಟು ಜನನ ಸಂಪರ್ಕ ಮಾಡ್ಕೊಂಡಿದ್ದೆ. ಅವ್ರಿಗೆ ಏನಾದ್ರು ಹೇಳಿದ್ರೆ ನಾನೇನಾದ್ರು ಆಗ 6 ದಿನಕ್ಕೆ ಒಂದ್ಸರಿನೇ ಬರ್ತಿದ್ದೀವಿ ಸ್ನಾನ ಮಾಡಕ್ಕೆ. ಸ್ನಾನ ಮಾಡ್ಬೇಕು ಅಂತ ಬಂದಾಗ ಗಡಿಬಿಡಿ ಸ್ನಾನ ಮಾಡೋದನ್ನು ಎಲ್ಲಿ ಏನು ಬ್ಲಡ್ ಕರಿತಾನೆ ಇರ್ತಾರೆ, ಬ್ಲಡ್ ತರಬೇಕು, ಅದ್ ತರಬೇಕು, ಇದ್ ತರಬೇಕು, ಮೆಡಿಸಿನ್ ತರಬೇಕು, ಆ ಸ್ಕ್ಯಾನಿಂಗ್, ಈ ಸ್ಕ್ಯಾನಿಂಗ್, ಸರ್ 1000 ಸ್ಕ್ಯಾನಿಂಗು. ಅಲ್ಲಿ ನರ್ಕ, ರವ್ರವ ನರ್ಕ. ಬೆಳಿಗ್ಗೆ 4 ಗಂಟೆಗೆ ಕಡ್ಡಿ ಇಟ್ಕೊಂಡು ತಿವಿತಿರ್ತಾರೆ, ಎದಳ್ರಿ ಅಂತ. ಮಲ್ಗಂಗಿಲ್ಲ, ಗುಡ್ರಿಸ್ಕೊಂಡು ಮಲ್ಕೋಬೇಕು, ಒಂದ್ ಬಟ್ಟೆ ಇಲ್ಲ. ಸಾಕಷ್ಟು ಕಷ್ಟ ಅನ್ಭವಿಸ್ತೇನೆ ನಾನು. ಆ 26 ದಿನದಲ್ಲಿ ಜೀವನದ ಲೈಫ್ ಏನು ಅಂತ ತಿಳ್ಕೊಬಿಟ್ಟೆ ಜರ್ನಿಲೆ. ಅವತ್ತು ಬಿಟ್ಟು ಹೋಗ್ಲಿಲ್ಲ ನಾನು, ನಮ್ಮ ಅತ್ತೆ ಬರ್ಲಿಲ್ಲ, ಯಾರು ಬರ್ಲಿಲ್ಲ ನನ್ ಗಂಡನ್ ನೋಡಕ್ಕೆ. ನಾನೇ ನಿಂತು ಮಾಡಿ ಕರ್ಕೊಂಬಂದೆ. ಅವ್ರಿಗೆ ಆಲ್ರೆಡಿ ಜ್ಞಾನ ಹೋಗಿತ್ತು ಆಲ್ರೆಡಿ. ಅವ್ರಿಗೆ ನೆನ್ಪೇ ಆಗ್ತಾ ಇರ್ಲಿಲ್ಲ ಅವಾಗ. ನೆನ್ಪಿಲ್ಲ ಅಂದ್ರು ನಾನು ಅಲ್ಲಿ ಮೇಂಟೈನ್ ಮಾಡ್ದೆ. ಬಾ ಇದೇ ಊರು, ನಮ್ ರೋಡ್ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಮೆಮೊರಿ ಪವರ್ ಲಾಸ್ ಆಗಿ ಆಮೇಲೆ 6 ತಿಂಗಳು ತಿರ್ಗಾ ಕೇರ್ ಮಾಡಿ ಹೋಟ್ಲು ಹಾಕೊಂಡು ತಿರ್ಗಾ ನನ್ನ ಸ್ಕೂಲ್ ಎಜುಕೇಶನ್ ಮಾಡಿದ್ನಲ್ಲ, ಅಂಗನವಾಡಿ ಟೀಚರು ನಮ್ಮ ಪರಿಸ್ಥಿತಿ ನೋಡ್ದೆ, ನೀನು ಬಿಡಿಯದಲ್ಲಿ ಇದೆಯಂತ. ಅದೇ ಬಿಡಿಯದಲ್ಲಿ ನನ್ಗೆ ಹೋಟ್ಲು ಕೊಟ್ರು. ಅಂಗಡಿ ಯಾರೋ ಇದ್ದವ್ರನ್ನ ಖಾಲಿ ಮಾಡಿಸಿ ನಾನು ಸ್ಟೂಡೆಂಟ್ಗೆ ಅಂಗಡಿ ಕೊಡ್ತೀನಿ ಅಂತ ಹೋಟ್ಲು ಕೊಟ್ರು. ಆ ಹೋಟ್ಲಲ್ಲಿ ಶುರುವಾದ ಜರ್ನಿ ನಮ್ದು ಇಲ್ಲಿವರೆಗೂ ಬೆಳ್ತಿದ್ವಿ. ಸಪೋರ್ಟ್ ಮಾಡಿದ್ರು. ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀವ್ ಹೆಂಗೋ ಜೀವನ ಮಾಡ್ರಿ ಅಂತ ನಿಂತ್ರು ಸರ್ ಅವ್ರುನು. ದೇವ್ರ ಹಂಗೆ ನಮ್ಗೆ ನಮ್ಮ ಪಾಲಿಗೆ ಸಿಕ್ದವರೆಲ್ಲ ದೇವ್ರ ತರ ಸಿಕ್ಕಿದ್ರು ನಮ್ಗೆ. ಹೇಳ್ಬೋದು, ಅಯ್ಯೋ ಅಷ್ಟು ಕೋಟಿ ಯಾರೋ ಸೆಲೆಬ್ರಿಟಿ ಕೊಟ್ಬಿಟ್ರೆ. ಯಾರು ಕೊಡ್ತಾರೆ ಸರ್ ಸೆಲೆಬ್ರಿಟಿ ದುಡ್ಡ? ಇಟ್ಕೊಂಡಿರ್ತಾರ ನಮ್ಗೋಸ್ಕರ. ಇವಳೊಬ್ಳು ಬಂದ್ಬಿಡ್ತಾಳೆ, ಇವಳಿಗೆ 1 ಲಕ್ಷ ಕೊಟ್ಟು ಕಳ್ಸರಂತ ಯಾವ ಸೆಲೆಬ್ರಿಟಿನೂ ಕೊಡಲ್ಲ. ರಾಜಕಾರಣಿಗಳು ಮನೆಗೆ ಹೋದ್ರೆ ಕೊಡ್ತಾರ? ಹೋಗಮ್ಮ ಅಲ್ಲಿ ಏನ್ ಕೆಲ್ಸನೋ ಅದು ಮಾಡ್ಕೊಂಡು ಹೋಗೋ, ಫಂಡ್ ಗಿಂಡ್ ಕೇಳ್ಬೇಡ ಅಂತ ಹೇಳ್ತಾರೆ ಹೊರತು ಯಾವ ಫಂಡ್ಗೆ ಯಾರು ಕೊಡಲ್ಲ ಸರ್. ಎಲ್ಲ ನಮ್ಮ ಊಹಾಪೋಹೆಗಳು. ಏನ್ ಗೊತ್ತಾ, ಅವಳು ಗಂಡ ತಾವ್ ದುಡ್ಡಿತ್ತೇನೋ ಬಂದ್ಬಿಟ್ಟ, ಈಸ್ಕೊಂಡ್ ಹೋಗ್ಬಿಟ್ಟ, ತಿನ್ನಕ್ಕೋಸ್ಕರ ಅವನೇ. ಹಂಗಿರಂಗಾಗಿದ್ರೆ ನನ್ ಕಷ್ಟದಲ್ಲಿ, ನನ್ನ 7 ಬೀಳುಗಳಲ್ಲಿ ನನ್ಗೆಲ್ಲ ಕೈ ಜೋಡಿಸಿ ನನ್ನ ಸರಿ ಸಮಾನ ನನ್ಗೆ ಹಂಗಿರಂಗಿದ್ರೆ ಮೊಬೈಲ್ ಕೊಡ್ಸು, ನನ್ಗೆ ಆ ಒಡವೆ ಕೊಡ್ಸು. ಇದುವರೆಗೂ ಎಷ್ಟೋ ಒಡವೆ ತಗೊಂಡಿದ್ದೀನಿ ನಾನು. ಅವರು ಅಂತ ಒಂದು ಒಡವೆ ಹಾಕೊಳ್ಳಲ್ಲ. ಬೆಳ್ಳಿಯಿಂದ ಕೊಡ್ಸಿದೀನಿ, ಚಿನ್ನ ಎಲ್ಲ ತಗೊಂಡಿದೀವಿ. ಎಲ್ಲ ತಗೊಳಕ್ ದುಡ್ಡು ಯಾರು ದುಡಿದ್ರು? ನಾನು ಒಬ್ಬನೇ ದುಡ್ಡ, ನಮ್ಮ ಅಪ್ಪನ ಮನೆಯಿಂದ ತಂದಿದ್ದ ಏನಿಲ್ಲ. ನನ್ ಗಂಡ ಸಂಪಾದನೆ ಮಾಡ್ದ, ನನಗ್ ಕೊಟ್ಟ, ನಾನು ಅದರಿಂದನೇ ಕೊಡ್ಸ್ಬೇಕು, ನನ್ ಜೀವನ ನೋಡ್ಕೋಬೇಕು.